ಕೇಂದ್ರದ ಬಜೆಟ್ ಅಭಿವೃದ್ಧಿಯ ಪೂರಕವಾಗಿದೆ ಅಂತ ಹೇಳಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕೇಂದ್ರ ಬಜೆಟ್ ಅನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಆರ್ ಅಶೋಕ್. ಈ ಬಜೆಟ್ನಲ್ಲಿ ದೇಶದ ಅಭಿವೃದ್ಧಿ ಇದೆ, ರೈತರ ಪರವಾಗಿದೆ, ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ, ಡಿಜಿಟಲ್ ಇಂಡಿಯಾ ಮತ್ತು ನಗರಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ 5 ವರ್ಷಕ್ಕೆ ವಿಸ್ತರಿಸಲಾಗಿದೆ, ಇದರಿಂದ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಆರ್ ಅಶೋಕ್. 1 ಕೋಟಿ ಮನೆಗಳಿಗೆ ಉಚಿತ ಸೋಲಾರ್ ವಿದ್ಯುತ್ ಕೊಡಲಾಗ್ತಾ ಇದೆ, ಉದ್ಯೋಗ ಸೃಷ್ಟಿಗೆ, ಕೃಷಿ ವಲಯಕ್ಕೆ ಹೆಚ್ಚಿನ ಆದ್ಯತೆ ಇದರಿಂದ ಸಿಗುತ್ತೆ ಅಂತ ಹೇಳಿ ಆರ್ ಅಶೋಕ್ ಹೇಳಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಂಡಿಸಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ನಾವು ನೋಡಿದಿರಿ. ಅದರಲ್ಲಿ ಬಹಳಷ್ಟು ಈ ಬಾರಿ ದೇಶದ ಅಭಿವೃದ್ಧಿಗೆ, ವಿಶೇಷವಾಗಿ ರೈತರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಡಿಜಿಟಲ್ ಇಂಡಿಯಾ, ನಗರಾಭಿವೃದ್ಧಿ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥದ್ದು ಕಾಣ್ತಾ ಇದೆ. ವಿಶೇಷವಾಗಿ ಶಿಕ್ಷಣ ಉದ್ಯೋಗಕ್ಕೆ ಸುಮಾರು 1.48 ಕೋಟಿ ಲಕ್ಷ ಕೋಟಿ ಮೀಸಲಿಟ್ಟಿರುವಂಥದ್ದು. 1.48 ಲಕ್ಷ ಕೋಟಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ, ನಿರುದ್ಯೋಗ ನಿವಾರಣೆ ಮಾಡೋಕ್ಕೆ ಇದು ಬಹಳ ಪ್ರಮುಖವಾದಂಥದ್ದು. ಅದೇ ರೀತಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಗೆ 5 ವರ್ಷವನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು. ಅದು ಬಡವರಿಗೆ ಬಹಳ ಉಪಯೋಗ ಆಗುವಂಥ ಒಂದು ಸ್ಕೀಮು. ಅದೇ ರೀತಿ ಕೃಷಿ ಕ್ಷೇತ್ರದಲ್ಲೂ ಕೂಡ ಸುಮಾರು 1.52 ಲಕ್ಷ ಕೋಟಿಯನ್ನು ಕೃಷಿ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಕೃಷಿ ಅಭಿವೃದ್ಧಿಗೆ ಇದು ನಿಜಕ್ಕೂ ಒಳ್ಳೆಯ ಒಂದು ಬೆಳವಣಿಗೆ. ರೈತರಿಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸುಮಾರು 20 ಲಕ್ಷ ಯುವಕರಿಗೆ ಕೌಶಲ್ಯಾಭಿವೃದ್ಧಿ, ಸುಮಾರು 1000 ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನು, ಮಹಿಳಾ ಉದ್ಯೋಗಿಗಳಿಗೆ ಹಾಸ್ಟೆಲನ್ನು ಕೊಡುವಂಥದ್ದು, ತೆರಿಗೆ ಪಾವತಿ ಮಿತಿಯನ್ನು 50,000ದಿಂದ 75,000ಕ್ಕೆ ಏರಿಕೆ ಮಾಡಿದ್ದಾರೆ. ಇದು ಮಧ್ಯಮ ವರ್ಗದವರಿಗೆ ಬಹಳ ಉಪಯೋಗ ಆಗುವಂಥ ಯೋಜನೆ. ಅದೇ ರೀತಿ ರಾಜ್ಯಗಳಿಗೆ, ಎಲ್ಲ ರಾಜ್ಯಗಳಿಗೂ 50 ವರ್ಷದ ಬಡ್ಡಿ ರಹಿತ ಸಾಲ ಎಲ್ಲ ರಾಜ್ಯಗಳಿಗೂ ಸಿಗುತ್ತೆ, ಕರ್ನಾಟಕದಲ್ಲೂ ಸಿಗುತ್ತೆ. 1 ಕೋಟಿ ಮನೆಗಳಿಗೆ 300 ಯೂನಿಟ್ ಉಚಿತ ಸೋಲಾರ್ ವಿದ್ಯುತ್ ಕೊಡ್ತಾ ಇದ್ದಾರೆ.